ರೋಡ್ ಮಾಡಿಸಿ ಅಂತೇಳಿ ಆ ಭಾಗದ ಜನ ಕೇಳಿದ್ರು. ಅದರಂತೆ 7 ಕೋಟಿ ಹಣನೂ ಬಂತು. 7 ಕೋಟಿ ಹಣ ಸುರಿದ್ರೂ ಕೂಡ ರಸ್ತೆ ಮಾತ್ರ ರೆಡಿ ಆಗಿಲ್ಲ. ರಸ್ತೆ ಕೆಲಸಕ್ಕೆ ನೆಲ ಅಗದಿದ್ದಾರೆ, ಜಲ್ಲಿ ಸುರಿದಿದ್ದಾರೆ. ಗುತ್ತಿಗೆದಾರ ಮತ್ತೆ ಪಿಡಬ್ಲ್ಯೂಡಿ ಅಧಿಕಾರಿಗಳು ಅದಾದ್ಮೇಲೆ ನಾಪತ್ತೆ ಆಗ್ಬಿಟ್ಟಿದ್ದಾರೆ. ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ಮುಖ್ಯ ರಸ್ತೆಯ ಪರಿಸ್ಥಿತಿ ಇದು ಅಧ್ವಾನ ಆಗಿ ಹೋಗಿದೆ. 2025ರ ಜೂನ್ನಲ್ಲಿ 1 ಕಿಲೋಮೀಟರ್ ಉದ್ದದ ರಸ್ತೆ ಕೆಲಸಕ್ಕೆ ಚಾಲನೆಯನ್ನ ಕೊಟ್ಟಿದ್ದಾರೆ. ಡಬಲ್ ರೋಡ್ನ ಸ್ವಲ್ಪ ಕೆಲಸ ಮಾಡಿ ಗುತ್ತಿಗೆದಾರ ಎಸ್ಕೇಪ್ ಆಗಿದ್ದಾರೆ, ಅಪ್ಸ್ಕ್ಯಾಂಡ್ ಆಗಿದ್ದಾರೆ ಅನ್ನೋ ಆರೋಪ ಕೇಳಿಬಂದಿದೆ. ಇಲ್ಲಿ 200 ಮೀಟರ್ ಉದ್ದಕ್ಕೆ ಡಾಂಬರ್ ಹಾಕಿದ್ದಾರೆ, ಆಮೇಲೆ ಕೆಲಸ ನಿಲ್ಲಿಸಿದ್ದಾರೆ, ಎಸ್ಕೇಪ್. ಉಳಿದ ರಸ್ತೆ ಕಾಮಗಾರಿ ನಿಂತು ಜನರಿಗೆ ನಿತ್ಯ ಕಷ್ಟ ಆಗ್ತಾ ಇದೆ. ಕಾರಣ ಅಲ್ಲಿ ರಸ್ತೆ ಅಗದು ಬಿಟ್ಟಿದ್ದಾರೆ, ಧೂಳು ಬರ್ತಾ ಇದೆ. ಹಾಗಾಗಿ ಆ ಧೂಳಿನಿಂದ ನರಸಾಪುರ ಜನ ಹೈರಾಣಾಗಿದ್ದಾರೆ. ನರಸಾಪುರ ಹಾಗೂ ವೇಮಗಲ್ ಕೈಗಾರಿಕಾ ಪ್ರದೇಶ ಸಂಪರ್ಕಿಸುವಂತ ದ್ವಿಮುಖ ರಸ್ತೆ ಕೆಲಸ ನಿಂತು ಹೋಗಿದೆ. ಪ್ರತಿದಿನ ಸಾವಿರಾರು ಭಾರೀ ವಾಹನಗಳು ಸಂಚಾರ ಮಾಡೋದು ಇಲ್ಲಿ ಕಷ್ಟವಾಗ್ತಿದೆ. ನಿತ್ಯ ಧೂಳಿನಲ್ಲೇ ಜೀವನ ಮಾಡುವಂತಾಗಿದೆ ಸ್ಥಳೀಯರು. ಸರ್ಕಾರಿ ಆಸ್ಪತ್ರೆ, ಬಸ್ ನಿಲ್ದಾಣ, ಶಾಲೆ, ಮಳಿಗೆಗಳು ಸಂಪೂರ್ಣ ಧೂಳುಮಯ ಆಗ್ತಾ ಇದೆ. ಗುತ್ತಿಗೆದಾರ ಚಂಬೆ ನಾರಾಯಣಸ್ವಾಮಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಜನ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸ್ಥಳೀಯರು ಏನೆಲ್ಲ ಹೇಳ್ತಾ ಇದ್ದಾರೆ ಈ ರಸ್ತೆ ಬಗ್ಗೆ ಕೇಳೋಣ. ಆ ಗ್ರಾಮದಲ್ಲಿ ಇದ್ದು ನಾವು ಏನು ಮಾಡಿದೀವೋ ಪಾಪ ಗೊತ್ತಿಲ್ಲ. ನಮಗೆ ಈ ಧೂಳಿನ ಭಾಗ್ಯ ಕೊಟ್ಟು ನಮ್ಗೆ ಅನಾರೋಗ್ಯ ಸೃಷ್ಟಿ ಆಗ್ತಾ ಇದೆ. ಈ ರಸ್ತೆಯನ್ನು ಇದೇ ರೀತಿ ಇದ್ದರೆ ಶಾಲೆಯ ಮಕ್ಕಳು, ಪೇರೆಂಟ್ಸಿಂದ ಹಿಡಿದು ಪ್ರತಿಯೊಬ್ಬರು ಇದೇ ಮಾತು. ಏನು ನರಸಾಪುರ ಗ್ರಾಮದಲ್ಲಿ ಯಾರು ಕೇಳೋರಿಲ್ವಾ, ಮಾತಾಡೋರಿಲ್ವಾ ಇದ್ರ ಬಗ್ಗೆ ಅನ್ನೋ ಒಂದು ವಿಚಾರದಿಂದ ತುಂಬ ಬೇಸರ ಆಗಿದೆ. ಹಂಗಾಗಿ ಗ್ರಾಮಸ್ಥರೆಲ್ಲ ಒಂದಾಗಿದ್ದೀವಿ. ನೆಕ್ಸ್ಟು ಅವ್ರು ಹೇಳಿದ ಗಡುವಲ್ಲಿ ನಮಗೇನೋ ಈ ರಸ್ತೆ ಮಾಡ್ಕೊಳ್ಳಿದ್ದ ಪಕ್ಷದಲ್ಲಿ ಊರಿನವ್ರು ಜನ ಎಲ್ಲ ಸೇರಿ, ಹೋಬ್ಳಿ ಜನ ಎಲ್ಲ ಸೇರಿ ರಸ್ತೆ ತಡೆ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ಪ್ರತಿ ರೋಡಲ್ಲೇ ಕೂತ್ಕೊಂಡು ಧರಣಿ ಮಾಡ್ತೀವಿ. ನರಸಾಪುರ ವೇಮಗಲ್ ರಸ್ತೆಯಿಂದ ಹಿಡ್ಕೊಂಡು ಬೈಪಾಸ್ವರೆಗೂ ಇದು ಈ ಒಂದು 2-3 ತಿಂಗಳಲ್ಲಿ ಕಾಮಗಾರಿ ಮುಗಿಸ್ಬೋದಾಗಿತ್ತು. ಇದರಲ್ಲಿ ಬೇಸಿಕಲ್ಲಿ ಏನಾಯಿತು ಅಂದರೆ ಒಂದು ಸಿದ್ಧಾಂತ ಇಲ್ಲ ಇವ್ರದ್ದು. ಒಬ್ಬ ಇಂಜಿನಿಯರ್, ನಮ್ಮ ಸರ್ಕಾರಿ ಅಧಿಕಾರಿಗಳು ಬಂದು ಏನು ಮಾಡಬೇಕಾಗಿತ್ತು ಅದನ್ನು ಮಾಡಲಿಲ್ಲ. ಅವ್ರಿಗೆ ಇಷ್ಟ ಬಂದಂಗೆ ಮಾಡಿದ್ರು. ಅಳತೆ ಮಾಡ್ತಕ್ಕಂಥದ್ದು ಮತ್ತು ಕಡಿಮೆ ಮಾಡ್ತಕ್ಕಂಥದ್ದು ಜಾಗಗಳು ಈ ಥರ ಮಾಡಿ ಇಲ್ಲಿ ಸಮಸ್ಯೆ ಉಲ್ಟಾಗ್ಬಿಡ್ತು. ಸಣ್ಣ ಪುಟ್ಟ ವ್ಯಾಪಾರಿಗಳಿದ್ದಾರೆ, ಬಡ ಜನ, ಇಲ್ಲಿ ಕೂಲಿ ಕಾರ್ಮಿಕರು ಬೆಳಗ್ಗೆ ಆದರೂ ಓಡಾಡ್ತಕ್ಕಂಥ ರಸ್ತೆ ಇದು, ಮುಖ್ಯ ರಸ್ತೆ. ಪ್ರತಿ ಹಳ್ಳಿಯಿಂದ ಬರ್ತಕ್ಕಂಥದ್ದು, ಇಲ್ಲಿಂದನೇ ಎಲ್ಲ ಡಿಸ್ಪ್ಯೂಟ್ ಆಗ್ತಕ್ಕಂಥದ್ದು. ಅಂಥ ರಸ್ತೆಯನ್ನು ಸುಮಾರು 8-10 ತಿಂಗಳಿಂದ ಇದನ್ನು ಕುಂಠಿತವಾಗೇ ಇದೆ. ಪ್ರಾರಂಭವಾಗಿ ಸುಮಾರು 8 ತಿಂಗಳಾಗಿದೆ ಸರ್. 8 ತಿಂಗಳಿಂದ ಕಾಮಗಾರಿ ಪ್ರಾರಂಭ ಆದಾಗಲಿಂದನೂ ಕುರುಡುತ್ತಾನೆ ಬರ್ತಾ ಇದೆ. ಸುಮಾರು ಈ ನರಸಾಪುರ ಸುತ್ತಮುತ್ತ ಸುಮಾರು 35 ಹಳ್ಳಿಗಳು ಸಂಪರ್ಕವನ್ನು ಹೊಂದಿರುವಂಥ ಒಂದು ವಿಲೇಜ್ ಇದು ನರಸಾಪುರ. ಇಲ್ಲಿ ಏನಾಗಿದೆ ಅಂದರೆ ಎಲ್ಲ ಗ್ರಾಮಸ್ಥರುಗಳು ಕೂಡ ಆರೋಗ್ಯದ ಸಮಸ್ಯೆ ತುಂಬಾ ಹದಗೆಡ್ತಾ ಇದೆ. ಇದನ್ನು ಯಾರೂ ತಲೆಗೆಡ್ಕೊಳ್ತಾ ಇಲ್ಲ. ಮತ್ತು ರಾಜಕಾರಣಿಗಳು ಕೂಡ ಯಾಕೋ ಇದ್ರ ಬಗ್ಗೆ ತುಂಬ ನಿರ್ಲಕ್ಷ್ಯ ವಹಿಸ್ಕೊಳ್ತಾ ಇದ್ದಾರೆ. ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ, ನಮ್ಗೆ ಇದರಲ್ಲಿ ರಾಜಕಾರಣ ಇಲ್ಲ, ಇನ್ನೊಂದಿಲ್ಲ, ಮತ್ತೊಂದಿಲ್ಲ. ನಮಗೆ ಈ ಧೂಳಿನಿಂದ ಮುಕ್ತಿ ಮಾಡಿಕೊಟ್ಟು ಆದಷ್ಟು ಬೇಗ ಈ ಒಂದು ಕಾಮಗಾರಿಯನ್ನು ಪೂರ್ಣಗೊಳಿಸಿ ನಮಗೆ ಜನರಿಗೆ ಒಳ್ಳೇದು ಮಾಡಬೇಕು. ಕರ್ನಾಟಕ ಸರ್ಕಾರದಿಂದ 5 ಭಾಗ್ಯ ಕೊಟ್ಟವ್ರೆ. ನಮ್ಮ ನರಸಾಪುರಕ್ಕೆ ರಸ್ತೆ ಮಾಡಿಬಿಟ್ಟು 6ನೇ ಭಾಗ್ಯ ಧೂಳಿನ ಭಾಗ್ಯ ಕೊಟ್ಟವ್ರೆ. ನಮ್ಮ ಹಿಂಸೆ ಯಾರಿಗೆ ಹೇಳ್ಕೊಳ್ಳೋದೋ ಏನೋ ಒಂದು ಅರ್ಥ ಆಗ್ತಾ ಇಲ್ಲ. ಸುಮಾರು 900ರಿಂದ 1,500 ಜನ ವಿದ್ಯಾರ್ಥಿಗಳು ಕಾಲೇಜು ಮತ್ತು ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ. ಮಕ್ಕಳು ಓಡಾಡೋದಕ್ಕಾಗ್ತಾ ಇಲ್ಲ. ಆ ಧೂಳಿಂದ ಹೋಗೋದಕ್ಕೆ ಎಷ್ಟು ತೊಂದರೆ ಪಡ್ತಾ ಇದ್ದಾರೆ ಅಂದರೆ ಪೋಷಕರು ಮಕ್ಕಳನ್ನ ಕಳ್ಸೋದಕ್ಕೆ ಕೂಡ ಹಿಂಜರಿತಾ ಇದ್ದಾರೆ. ಕರ್ನಾಟಕ ಸರ್ಕಾರದಿಂದ ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ರಘುರಾಜ್. 1 ಕಿಲೋಮೀಟರ್ ರಸ್ತೆಗೆ 7 ಕೋಟಿ ಸುರಿದಿದ್ದಾರೆ. ಆದರೆ ಕಾಮಗಾರಿ ಅರ್ಧಕ್ಕೆ ಸ್ಟಾಪ್ ಆಗಿದೆ. ಗುತ್ತಿಗೆದಾರ ಯಾಕೆ ಅದನ್ನ ಅರ್ಧಕ್ಕೆ ಬಿಟ್ಟು ಹೋಗಿದ್ದಾರೆ, ಮತ್ತೆ ಪ್ರತಿದಿನ ಸ್ಥಳೀಯರು ಯಾವ ತರ ಸಂಕಷ್ಟ ಅನುಭವಿಸ್ತಾ ಇದ್ದಾರೆ, ಮತ್ತೆ ಆರೋಗ್ಯ ಸಮಸ್ಯೆಗಳು ಏನೆಲ್ಲ ಕಾಣಿಸ್ತಾ ಇದೆ? ಶರ್ಮಿತಾ, ಈ ಒಂದು ಕೋಲಾರ ತಾಲೂಕಿನ ನರಸಾಪುರ ಗ್ರಾಮದ ರಸ್ತೆ ಇದು ಒಂದು ಹೋಬಳಿ ಕೇಂದ್ರದ ಒಂದು ಮುಖ್ಯ ರಸ್ತೆ ಆಗಿರತಕ್ಕಂಥದ್ದು. ಈ ಒಂದು ಭಾಗದಲ್ಲಿ ವೇಮಗಲ್ ಮತ್ತೆ ನರಸಾಪುರ ಕೈಗಾರಿಕಾ ಪ್ರದೇಶ ಕೂಡ ಇದೆ. ಹಾಗಾಗಿನೇ ಸಾವಿರಾರು ವಾಹನಗಳು ಈ ಒಂದು ಮಾರ್ಗದಲ್ಲಿ ಸಾಗ್ತಾ ಇರೋ ಕಾರಣಕ್ಕಾಗಿ ಇಲ್ಲಿ ಒಂದು ದ್ವಿಮುಖ ರಸ್ತೆ ಕಾಮಗಾರಿಯನ್ನ ಕಳೆದ 8 ತಿಂಗಳ ಹಿಂದೆ ಆರಂಭಿಸಿರ್ತಕ್ಕಂಥದ್ದು. ಆದ್ರೆ ಈ ಒಂದು ರಸ್ತೆ ಕಾಮಗಾರಿ ಏನು ಆರಂಭವಾಗಿದೆ, ಇಲ್ಲಿವರೆಗೂ ಸುಮಾರು 8 ತಿಂಗಳು ಕಳೆದ್ರೂ ಕೂಡ ಈ ಒಂದು ಕಾಮಗಾರಿ ಇನ್ನ ಮುಕ್ತಾಯ ಆಗಿಲ್ಲ. ಇದು ಏನು 16 ಕಿಲೋಮೀಟರ್ ಇರ್ತಕ್ಕಂಥ ರಸ್ತೆ ಅಲ್ಲ, ಇದು ಕೇವಲ 1 ಕಿಲೋಮೀಟರ್ ಇರ್ತಕ್ಕಂಥ ರಸ್ತೆ. ಮತ್ತೆ ಸಾವಿರಾರು ಜನ ನಿತ್ಯ ಸಂಪರ್ಕ ಮಾಡುವಂತ ಇಂತಹ ಒಂದು ಮುಖ್ಯ ರಸ್ತೆಗೆ ಈ ಒಂದು ದುಸ್ಥಿತಿಗೆ ಹೋಗಿರ್ತಕ್ಕಂಥದ್ದು. 7 ಕೋಟಿ ವೆಚ್ಚದಲ್ಲಿ ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಈ ಒಂದು ಕಾಮಗಾರಿಯನ್ನು ಆರಂಭಿಸಿದ್ರು. ಗುತ್ತಿಗೆ ಪಡೆದಿರ್ತಕ್ಕಂಥ ಏನು ಗುತ್ತಿಗೆದಾರ ಈಗಾಗಲೇ ಅವರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಮತ್ತೆ ಏನಂದ್ರೆ ಕಳೆದ 8-9 ದಿನಗಳ ಹಿಂದೆ ಈ ಗ್ರಾಮಸ್ಥರೆಲ್ಲರೂ ಕೂಡ ಪ್ರತಿಭಟನೆ ಮಾಡಿ ರಸ್ತೆ ತಡೆಯನ್ನು ಕೂಡ ಮಾಡಿದ್ರು. ಸ್ಥಳಕ್ಕೆ ಏನು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಮತ್ತೆ ಪೊಲೀಸರು ಕೂಡ ಬಂದಿದ್ರು. ಏನು ಸೋಮವಾರ ಅಂದ್ರೆ ನಿನ್ನೆಯಿಂದ ಈ ಒಂದು ರಸ್ತೆ ಕಾಮಗಾರಿ ಆರಂಭ ಮಾಡೋದಾಗಿ ಒಂದು ಭರವಸೆ ಕೊಟ್ಟಿದ್ರು ಕೂಡ ಇನ್ನೂ
ಕೂಡ ಈ ಒಂದು ರಸ್ತೆ ಕಾಮಗಾರಿನೂ ಕೂಡ ಆರಂಭ ಮಾಡಿಲ್ಲ. ಇದೀಗ ಏನು ಗ್ರಾಮಸ್ಥರು ಬಹಳಷ್ಟೊಂದು ಆಕ್ರೋಶನ ಹೊರಹಾಕ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ರಸ್ತೆಗೆ ಒಂದು ಜಲ್ಲಿಯನ್ನು ಹಾಕಿದ್ದಾರೆ ಬಿಟ್ರೆ ಕನಿಷ್ಠ ಒಂದು ನೀರನ್ನು ಹಾಕುವಂತ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಹಾಗಾಗಿನೇ ರಸ್ತೆ ಬದಿ ಇರತಕ್ಕಂಥ ಮಳಿಗೆ ಮಾಲೀಕರು ಕೂಡ ಮಳಿಗೆಗಳನ್ನ ಮುಚ್ಚಿಕೊಂಡು ಮನೆಯಲ್ಲಿ ಇರ್ತಕ್ಕಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು, ಮತ್ತೆ ಪಕ್ಕದಲ್ಲಿ ಆಸ್ಪತ್ರೆ ಶಾಲೆಗಳು ಕೂಡ ಇರ್ತಕ್ಕಂಥದ್ದು. ಹಾಗಾಗಿನೇ ಒಂದು ಏನು ಅಲ್ಲಿ ಧೂಳಿನ ಸಮಸ್ಯೆ ಹೆಚ್ಚಾಗಿ ಬಹಳಷ್ಟು ಜನರಿಗೆ ಒಂದು ಸಾಂಕ್ರಾಮಿಕ ಸಮಸ್ಯೆಗಳು ಕೂಡ ಕಾಡ್ತಾ ಇದೆ. ಜೊತೆಗೆ ಈ ಒಂದು ಜಲ್ಲಿ ತುಂಬಿರ್ತಕ್ಕಂಥ ಧೂಳನ್ನು ಯಾರು ಕೂಡ ಉಸಿರಾಡಬಾರದು, ಅದು ಬಹಳಷ್ಟು ಒಂದು ಆರೋಗ್ಯಕ್ಕೆ ಹಾನಿಕರ ಕೂಡ ಆಗಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಈ ಒಂದು ರಸ್ತೆ ಕಾಮಗಾರಿಯನ್ನ ಆದಷ್ಟು ಬೇಗ ಒಂದು ಪೂರ್ಣ ಮಾಡಿ, ಇಲ್ಲ ಅಂತಂದ್ರೆ ನಾವು ರಾಷ್ಟ್ರೀಯ ಹೆದ್ದಾರಿ 75 ರಸ್ತೆಯನ್ನ ನಾವು ಬಂದ್ ಮಾಡ್ತೀವಿ ಅಂತಕ್ಕಂಥ ಒಂದು ಆಕ್ರೋಶವನ್ನ ಸ್ಥಳೀಯರು ಹೊರಹಾಕ್ತಾ ಇರ್ತಕ್ಕಂಥದ್ದು. ಮತ್ತೆ ಜನಪ್ರತಿನಿಧಿಗಳು ಏನು ಈ ಒಂದು ರಸ್ತೆ ಕಾಮಗಾರಿಗೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯದ ಉತ್ತರಗಳನ್ನು ಕೊಡೋದ್ರ ಬಿಟ್ಟು ಈ ಒಂದು ಕೆಲಸವನ್ನ ಮಾಡ್ಲಿ ಅಂತಕ್ಕಂಥ ಒತ್ತಾಯವನ್ನ ಆ ಒಂದು ಗ್ರಾಮಸ್ಥರು ಹೊರಹಾಕ್ತಾ ಇರ್ತಕ್ಕಂಥ ಶರ್ಮಿತಾ ಶೆಟ್ಟಿ. ಜೊತೆಗೆ ಈ ಒಂದು ಗ್ರಾಮ ಏನಿದೆ ಇದು ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಒಂದು ಸಂಪರ್ಕ ಮಾಡೋ ರಸ್ತೆ ಕಾರಣ ಆಗೋ ಕಾರಣಕ್ಕಾಗಿ ಮಧ್ಯಾಹ್ನದ ವೇಳೆಗೆ ಭಾರಿ ವಾಹನಗಳು ಸಂಚಾರ ಮಾಡುತ್ತೆ. ಕನಿಷ್ಠ ಆ ಒಂದು ಸಮಯದಲ್ಲಾದ್ರೂ ಕೂಡ ನೀರನ್ನು ಹಾಕಿ ನಮಗೆ ಏನು ಈ ಒಂದು ಧೂಳಿನ ಭಾಗದಿಂದ ನಾವು ತಪ್ಪಿಸಿ ಅಂತಕ್ಕಂಥ ಒತ್ತಾಯವನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋಣ. ಥ್ಯಾಂಕ್ ಯು ರಘುರಾಜ್.